ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಡಾಂಗಲ್ಲಿ ನಾವು 3 ದಿವಸ ಇದ್ದು. ಸೊ ಒಂದು ಫಸ್ಟ್ ಸನ್ರೈಸು ಮತ್ತು ಇಲ್ಲಿನ ಒಂದು ಚೈನಾ ಬಾರ್ಡರ್ ಹತ್ರ ಹೋಗಿದ್ದು. ಸೊ ಇಲ್ಲೇ ಎಕ್ಸ್ಪ್ಲೋರ್ ಮಾಡ್ಕೊಂಡು ತುಂಬ ಟ್ರೆಕ್ಕಿಂಗ್ ಮಾಡಿ ಸ್ಟ್ರೈನ್ ಆಗಿತ್ತು. ಆಮೇಲೆ ಎಣ್ಣೆ ಓಡಬೇಕಿತ್ತು, ಇಲ್ಲೇ ಆಯ್ತದು. ಇವತ್ತು ಡೇ 3. ನಾವು ಇವತ್ತು ಇಲ್ಲಿಂದ ಚೆಕ್ಔಟ್ ಆಗ್ತಾಯಿದ್ದೀವಿ. ಸೊ ಬಾಯ್ಸ್ ಎಲ್ಲ ರೆಡಿ ಇದ್ದೀವಿ ನೋಡಿ, ಫುಲ್ಲು ಗೇರಪ್ ಆಗಿದ್ದೀವಿ. ಒಂಚೂರು ಒಂದು ಡ್ರೋನ್ ಶಾಟ್ ತೊಗೊಳ್ತಾ ಇದ್ದಾರೆ. ಸೊ ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟ್ ಪ್ಲೇಸ್ ಇದು. ಫಸ್ಟ್ ನೋಡಿ, ನಮಗೆ ಇಲ್ಲೇ ಟ್ರೆಕ್ಕಿಂಗ್ ಇದ್ದಿದ್ದು ಎದುರುಗಡೆ ಬಿಟ್ಟರೆ ಅಲ್ಲೇ ಸನ್ರೈಸ್ ಕಾಣಿಸಿದ್ದು. ಆ ಬೆಟ್ಟದಿಂದ ಫಸ್ಟ್ ಸನ್ರೈಸ್ ಆಫ್ ಇಂಡಿಯಾ ಅಂತ ಕರೀತಾರೆ ಈ ಒಂದು ಜಾಗದಲ್ಲಿ. ಸೊ ಡಾಂಗ್ ಅಂದರೆ ಅದೇ ಫೇಮಸ್ಸು, ಇನ್ನೇನು ಬೇರೆ ಇಲ್ಲ. ಮತ್ತು ಇಲ್ಲಿ ಇನ್ನೊಂದು ಹಿಸ್ಟ್ರಿ, ನಿಜವಾಗ್ಲೂ ಅದೊಂದು ವಿಡಿಯೋ ನೋಡಿದೆ. ಮತ್ತು ಇನ್ನೊಂದು ಇಲ್ಲಿ ಒಂದು ಹಿಸ್ಟ್ರಿ ಕೇಳಿದೆ. ಸೊ ನಾವು ಏನು ಇದ್ದೀವಲ್ಲ ಈ ಜಾಗ, 1962ಲಿ ಚೈನಾ ಮತ್ತು ಇಂಡಿಯಾಗೆ ದೊಡ್ಡ ವಾರ ಆಗಿತ್ತು. ತುಂಬ ಜನ ದೊಡ್ಡ ಏನು ಈ ಜಾಗನೆಲ್ಲ ಅವ್ರು ವಶಪಡಿಸ್ಕೊಬಿಟ್ಟಿದ್ರು. ಒಲಾಂಗ್ ತನಕ ಅವ್ರು ಹೋಗ್ಬೇಕು ಅಂತಿದ್ರಂತೆ. ಸೊ ನಾನು ನಿನ್ನೆ ಓಡಾಡಿದ ಜಾಗ ಮತ್ತು ಟ್ರೆಕ್ಕಿಂಗ್ ಮಾಡಿದ ಜಾಗ ಎಲ್ಲ ಬಂಕರ್ಸ್ಗಳಿತ್ತು. ನಿಜವಲ್ಲೂ ನಾನು ಬರೀ ಜಸ್ಟ್ ಟ್ರೆಕ್ಕಿಂಗ್ ಅಂದ್ಕೊಂಡು ಹೋಗ್ತಾಯಿದ್ದು. ಅಲ್ಲಿ ಬಂಕರ್ಸ್ ಇತ್ತು ಅಂದರೆ ಇಮ್ಯಾಜಿನ್ ಮಾಡ್ಕೋಬೋದು ಒಂದು ಟೈಮಲ್ಲಿ ಇಲ್ಲೆಲ್ಲ ವಾರ ಆಗಿತ್ತು ಅಂತ. ಸೊ ಮತ್ತು ಒಂದು ಇಲ್ಲೇ ಮಿಲ್ಟ್ರಿಯವರು ನಮ್ಮ ಒಂದು ಮಡಿಕೇರಿ ಒಂದು ರೆಜಿಮೆಂಟೇ ಇದೆ ಅಲ್ಲಿ. ಮಡಿಕೇರಿ ನಮ್ಮ ಕನ್ನಡಿಗರದೇ ಒಂದು ರೆಜಿಮೆಂಟ್ ಇದೆ. ಅದು ಕನ್ನಡಿಗರಿಗೆ ಅಂತಲ್ಲ, ಜಾಸ್ತಿ ಕನ್ನಡಿಗರು ಇಲ್ಲಿದ್ದಾರೆ ಅರುಣಾಚಲ ಪ್ರದೇಶದಲ್ಲಿ. ಈ ಒಂದು ಚೈನಾ ಬಾರ್ಡರ್, ಇಲ್ಲಿಂದ ಬರೀ ಚೈನಾ ಬಂದು ಒಂದು 18 ಕಿಲೋಮೀಟ್ರು ಕಾವು ಅಂತ ಹೋಗಿದ್ದು. ಅದನ್ನು ತುಂಬ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಏನಿಲ್ಲ, ಒಂದು ನಮ್ಗೆ ಏನೋ ಒಂಥರ ಕ್ಯೂರಿಯಾಸಿಟಿಗಳು, ಏನಪ್ಪ ಇಂಥ ಜಾಗದಲ್ಲಿ ಹಿಂಗೆಲ್ಲ ಇತ್ತ ಒಂದು ಟೈಮಲ್ಲಿ. ನಾವೇನು ಕೊಳ್ತೀವಿ, ಏನೋ ನೇಚರ್ ಅಷ್ಟೇ ಅಂದ್ಕೊಂಡಿರ್ತೀವಿ. ಬಟ್ ಆ ನೇಚರ್ ಜಾಗದಲ್ಲಿ ಇಲ್ಲಿ ಎಷ್ಟು ಕಥೆಗಳಿದೆ ಅಂತ ನಮ್ಗೆ ನಿಜವಾಗ್ಲೂ ಅರ್ಥ ಆಯಿತು. ಒಳ್ಳೆ ಸನ್ರೈಸ್ ಆಗ್ತಾಯಿದೆ ಬೆಳಗ್ಗೆನೆ. ಆ ವಿಡಿಯೋನೂ ನಾನು ನೋಡಿದೆ. ಆಮೇಲೆ ನಮ್ಮ ಇಂಡಿಯಾದವರು ಅಟ್ಯಾಕ್ ಮಾಡಿ ಅವ್ರನ್ನ ಬ್ಯಾಕ್ ಕಳಿಸಿ ಆ ಒಂದು ಜಾಗಗಳನ್ನ ಸೇಫಾಗಿ ಇಟ್ಕೊಂಡಿದ್ದಾರೆ. ಸೊ ಅದರಿಂದ ಈ ಒಂದು ಜಾಗ ತುಂಬ ಸೆನ್ಸಿಟಿವ್ ಜಾಗ ಅಂತಲೇ ಹೇಳ್ಬೋದು. ನಾವಿರೋ ಜಾಗಗಳು ಸೆನ್ಸಿಟಿವ್, ಯಾವಾಗ ಬೇಕಾದ್ರೆ ಅಟ್ಯಾಕ್ ಆಗ್ಬೋದು, ಯಾವಾಗ ಬೇಕಾದ್ರೆ ಚೈನಾದ ಒಂದು ಗಲಾಟೆ ಮಾಡ್ಬೋದು. ಸೊ ಖುಷಿ ಆಯಿತು. ಮತ್ತು ಮೇಯ್ನು ಇವಾಗ ಬನ್ನಿ ವಿಡಿಯೋ ತೋರಿಸ್ತೀನಿ. ನಮ್ಮ ಕನ್ನಡಿಗರು ಎಷ್ಟೋ ಜನ ಸಿಗ್ತಾರೆ, ನೀವು ವಾಚ್ ಮಾಡಿ. ಮತ್ತು ನಿಮ್ಮೂರವ್ರು ಯಾರು ಇತ್ತು ಅಂದರೆ, ನಿಮ್ಮ ಸುತ್ತಮುತ್ತ ಊರು ಇರೋದ್ರೆ ನೀವು ನೋಡೋಕ್ಕೆ ಅವರು ಎಲ್ಲರೂ ಹೇಳೋದು ಒಂದೇ, ಮಿಲ್ಟ್ರಿಯವರು, ನೀವು ಯಾಕಪ್ಪ ಇಲ್ಲಿ ಬರ್ತೀರ, ನಮಗೇನೋ ಏನು ವಿಧಿ ಇಲ್ಲ, ಬರ್ತೀವಿ, ನಾವು ಕೆಲಸ ಮಾಡ್ತೀವಿ, ನೀವು ಯಾಕೆ ಇಲ್ಲಿ ಬರ್ತೀರ, ಇದೆಲ್ಲ ತುಂಬ ಡೇಂಜರ್ ಪ್ಲೇಸು, ಇಲ್ಲಿಗೆ ಬರಬೇಕು ಅಂದರೆ 2 ದಿವಸ ಬೇಕು ಅಂಥ ಜಾಗ. ಇದೆಲ್ಲ ರಿಮೋಟ್ ಪ್ಲೇಸ್ ಜಾಗ, ಜನಗಳು ಕಡಿಮೆ, ಏನೋ ಒಂಥರ ಎಕ್ಸ್ಪೀರಿಯೆನ್ಸ. ಸೊ ಒಂದು ಕಡೆ ನೇಚರ್ನ ನೋಡ್ತೀವಿ, ಇನ್ನೊಂದು ಕಡೆ ಇಲ್ಲಿರೋ ಅನುಭವಗಳನ್ನ ತಿಳ್ಕೊಂಡು ಬನ್ನಿ ನೋಡಿ. ಇದು ಮಿಲಿಟ್ರಿ ಕ್ಯಾಂಪ್. ಇದು ಅಂದರೆ ಜಾಸ್ತಿ ಕೂರ್ಗ್ ರೆಜಿಮೆಂಟ್ ಅಂತಲೇ ಇಲ್ಲಿದೆ. ಕೂರ್ಗ್ ಎಲ್ಲ ಇಲ್ಲಿದ್ದಾರೆ, ಕನ್ನಡಿಗರೆಲ್ಲ ಕೂತವ್ರೆ. ನಮಸ್ಕಾರ. ಹೊಡ್ತೇವೆ, ತಿಂಡಿ ತಿನ್ಬಿಟ್ಟು ಹೋಗ್ತೀವಿ. ಇವತ್ತು ರಿಟರ್ನು ಆಯ್ತಾ? ತಿಂಡಿ ನಿಮ್ದೆಲ್ಲ ನೋಡಿ, ನಾವೆಲ್ಲ ಕನ್ನಡಿಗರು ಕ್ಯಾಮ್ರಲ್ಲಿ ರೆಕಾರ್ಡ್ ಮಾಡ್ತೀವಿ. ಅದಕ್ಕೆ ಆಯನ್ನಿ ಸರ್, ಧಾರವಾಡ, ಕೂರ್ಗು ಎಲ್ಲ ಮಿಕ್ಸು, ಕರ್ನಾಟಕದ ಒಟ್ಟಲ್ಲಿ. ಸೂಪರ್, ಥ್ಯಾಂಕ್ ಯು ಸರ್. ಅವ್ರಿಗೆ ಏನಾದರೂ ಬೇಕಾದ್ರೆ ರೆಗ್ಯುಲರಾಗಿ ಅವ್ರಿಗೆ ಪ್ರೊವೈಡ್ ಮಾಡ್ತಾರೆ ಫುಡ್ಡು. ಸೊ ಅವ್ರಿಗೇನಾದರೂ ಬೇಜಾರಾಯಿತು ಅಂದರೆ ಬೇಕಾದ್ರೆ ಇಲ್ಲಿ ಅವ್ರದ್ದೇ ಒಂದು ಮಿಲಿಟ್ರಿ ಯೂನಿಟ್ ಇರುತ್ತೆ. ಮಿಲಿಟ್ರಿಯವ್ರದ್ದು ಒಂದು ಇಲ್ಲಿರೋ ಸುತ್ತಮುತ್ತ ಸೇರ್ಕೊಂಡು ಅಡುಗೆ ಬರೋರು ಅಡುಗೆ ಮಾಡ್ಕೊಂಡು ಅವ್ರಿಗೆ ಬೇಕಾಗಿರೋ ಐಟಮ್ ಅಂದರೆ ತುಂಬ ಅಲ್ಲ, ಒಂದು ಸ್ವಲ್ಪ ಬೇಕಾದ ಸ್ವಲ್ಪ ಚಿಕನ್ನು, ಏನಾದರೂ ರುಚಿಯಾಗಿ ದೋಸೆಗಳು, ಅವರು ಸೌತ್ ಇಂಡಿಯನ್ ಫುಡ್ಸ್ಗಳು. ನೋಡಿ, ಎಲ್ಲ ನಮ್ಮ ಮಡಿಕೇರಿ ಕೂರ್ಗ್ದು ಲೇಡೀಸ್ ಮೀಟಪ್ ಅಂತ 1956 ಎಲ್ಲ ಇಲ್ಲಿದ್ದಾರೆ. ನೋಡಿ, ಕೂರ್ಗ್ ಕುಟುಂಬ. ಲಾಸ್ಟ್ ಲಾಗಲ್ಲಿ ನೋಡಿರ್ತೀರ, ಒಂದು 2 ಲಾಗಲ್ಲಿ ನೋಡಿ. ನಿಮ್ಮೂರವರು ಯಾರಾದರೂ, ನಿಮ್ಮ ಮನೆಯವರು ಯಾರಾದ್ರೂ ಮಿಲಿಟ್ರಿಲಿದ್ದರೆ ನೋಡ್ಬೋದು. ನನಗೆ ಏನು ಹೇಳಿದ್ರಿ? ನಾವು 3 ದಿವಸದಿಂದ ಇಲ್ಲೇ ತಿಂತಾಯಿದ್ದೀವಿ, ಯಾಕಂದರೆ ನಮ್ಗೆ ಇಲ್ಲಿ ಯಾವುದೂ ಫುಡ್ ಸೆಟ್ ಆಗ್ತಿರ್ಲಿಲ್ಲ. ಸೊ ಅದ್ರಲ್ಲಿ ಬೇರೆ ಈ ಥರ ಆಪ್ಷನ್ ಇದೆಯಲ್ಲ ಅಂದ್ಬಿಟ್ಟು ವಡೆ, ದೋಸೆ ಎಲ್ಲ ಕೊಡ್ತಾಯಿದ್ರು. ಇಲ್ಲೇ ತಿಂತಾಯಿದ್ದೀವಿ.
ನಮಸ್ಕಾರ ಸರ್. ನೋಡಿಲ್ಲ 2 ದಿವಸದಿಂದ. ಹಾಂ, ಬೇರೆ ಎಲ್ಲಾರನ್ನೂ ಮೀಟ್ ಮಾಡ್ದು. ಹೌದಾ? ತಿಂಡಿ ಆಯ್ತಾ ಸರ್? ನಮಗೆ ಸುನೀಲ್ ಅವರು. ಸುನೀಲ್ ನಂದು ಬಂದ್ಬಿಟ್ಟು ನಾನು ಒಂದು ಬ್ಯಾಚ್ ಒಂದು 1 year ಜೂನಿಯರ್. ಸುನೀಲ್ ಸಿಕ್ಬಿಟ್ಟು ನಮಗೆ ಎಲ್ಲ ಒಂದು ಮೂವಿ ಎಲ್ಲ ಕಳಿಸಿದ್ರು. ಅದು ಎಷ್ಟು ಜನ ಇದ್ದಾರೆ ಸರ್ ಕನ್ನಡದವರು ಈ ಬೆಟಾಲಿಯನ್? ಕನ್ನಡದವ್ರಿಗಿಂತ ಕೊಡಗಿನವರೇ ತುಂಬ ಜನ ಇದ್ದಾರೆ. ಒಂದು ಮ್ಯಾಕ್ಸಿಮಮ್ ಒಂದು 60 to 100 ಮೆಂಬರ್ಸ್ ಇದ್ದಾರೆ. ಒಳ್ಳೆ ದೋಸೆ ಸಿಕ್ತು, ಖುಷಿ ಆಯಿತು. ಸೌತ್ ಇಂಡಿಯನ್ ದೋಸೆ ತಿಂದರೆ ಖುಷಿ. ಸೊ ಇಲ್ಲೆಲ್ಲ ಫುಲ್ಲು ನಮ್ಮ ಹೇಳೋದಲ್ಲ ಹುಡುಗರು ಮತ್ತು ನಮ್ಮ ಕರ್ನಾಟಕದವ್ರು ಎಲ್ಲರೂ ಇದ್ದಾರೆ, ಮಾತಾಡಿಸ್ತಾರೆ ಬಂದು ಅಂದರೆ ಅವ್ನಿಗೆ ಎಷ್ಟು ಖುಷಿ ಅಂದರೆ ನೋಡ. ಹೊರಡೋದೆ ಸರ್. ಇಲ್ಲ ಸರ್, ನಮಸ್ಕಾರ. ಬೆಂಗಳೂರು ಸರ್. ಹಾಂ ಸರ್, ಎಲ್ಲ ಬೆಂಗಳೂರೇ. ಯೂಟ್ಯೂಬರ್ ಸರ್. ಅಲ್ಲ, ಇಲ್ಲ ಡೈರೆಕ್ಟ್ ಹೋಗಲ್ಲ, ಇನ್ನೂ ನಮ್ಮ ಮೇಘಾಲಯಗೆಲ್ಲ ಹೋಗ್ಬೇಕು. ಇನ್ನೂ ಒಂದು 10-15 ದಿವಸ ಇದೆ. ತಿಂಡಿ ಲೇಟಾ ನೀವು? ಇಲ್ಲ, ತಿಂಡಿ ಆಯಿತು. ಬೆಳಿಗ್ಗೆ ಬೇಗ ಆಗ್ಬಿಡುತ್ತೆ. ಎದ್ಬಿಡ್ತೀವಿ 4 ಗಂಟೆಗೆಲ್ಲ ಇದ್ರೆ. 4 ಗಂಟೆಗೆ ಇದ್ದರೆ 7 ಗಂಟೆಗೆ ಆಗ್ಬಿಡುತ್ತೆ. ಹಾಂ, ಆಗ್ತದೆ. ಭೇಟಿ ಇರುತ್ತೆ, ಭೇಟಿ ಮುಗಿಯುತ್ತೆ. ಹಾಂ ಸರ್, ಜೈ ಹಿಂದ್, ಜೈ ಹಿಂದ್. ಲೆಟ್ಸ್ ಗೋ. ಇಲ್ಲ, ಪೆಟ್ರೋಲ್ ಇಲ್ಲ, ಅದಕ್ಕೆ ರಿಟರ್ನ್ ಹೋಗ್ತಾ ಒಂದು ಎಮರ್ಜೆನ್ಸಿಗೆ ಹಾಕೊಂಡು ಹೋಗೋಣ. ಆಮೇಲೆ ಪೆಟ್ರೋಲ್ ಸಿಕ್ಕಿಲ್ಲ ಅಂದರೆ ಏನು ಮಾಡೋದು? ಯಾಕಂದರೆ ನಮ್ಗೆ ಇನ್ನೂ 300 ಕಿಲೋಮೀಟ್ರು, 180 ಕಿಲೋಮೀಟ್ರ್ ಯಾವುದಿಲ್ಲ. ಏನು ಅಂದರೆ ಇಲ್ಲಿ 92 ರೂಪಾಯಿ ಇದೆ ನಾವು ಪೆಟ್ರೋಲ್ ಬಂಕಲ್ಲಿ. 120 ರೂಪಾಯಿ ಚಾರ್ಜ್ ಮಾಡ್ತಾರೆ. ಪರವಾಗಿಲ್ಲ, ಯಾಕಂದರೆ ಇದು ರಿಮೋಟ್ ಪ್ಲೇಸು. ಅವರು ಅಲ್ಲಿಂದ ತಂದು ಇಟ್ಕೋಬೇಕು, ಲಾಭ ಇಲ್ಲದೆ ಯಾರೂ ಏನೂ ಮಾಡಲ್ಲ. ಸೊ ಯಾರಾದರೂ ಡಾಂಗಿಗೆ ಯಾರಾದರೂ ಬರ್ತೀರಾ ಅಂದರೆ ಪೆಟ್ರೋಲ್ನ ಹಾಕ್ಸ್ಕೊಂಡ್ರು ಖಾಲಿ ಆಗುತ್ತೆ. ಯಾಕಂದರೆ ನೀವು ಈ ಒಂದು ಟೆರೇನೆಲ್ಲ ಹತ್ಕೊಂಬರೋಷ್ಟಕ್ಕೆ, ವ್ಯಾಲಿಗಳನ್ನೆಲ್ಲ ಪಾಸ್ ಮಾಡ್ಕೊಂಬರೋಷ್ಟಕ್ಕೆ ಇದು ಇಲ್ಲಿಂದ 150 ಕಿಲೋಮೀಟ್ರಿಗೆ ಒಂದು ಪೆಟ್ರೋಲ್ ಬಂಕ್ ಇದೆ. ಬಟ್ ಅದಕ್ಕೆ ಯಾವುದಕ್ಕೂ ನಮಗೆ ಇವಾಗ ಆಲ್ರೆಡಿ ಕಡಿಮೆ ಆಗಿದೆ. ಬರ್ತಾ ಹಾಕ್ಸ್ಕೊಂಡು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಬಂದಿದ್ದು ಎಲ್ಲರೂ ಇಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಲ್ಲ. ಸೊ ಅದಕ್ಕೆ ಖಾಲಿ ಆಗಿದೆ. ಏನು ಇಲ್ಲ, ಸಿಗುತ್ತೆ, ಎಲ್ಲೋದ್ರೂ ಸಿಗುತ್ತೆ ಈ ಥರ. ಏನು ಮಿಕ್ಸಿಂಗ್ ಥರ ಏನು ಭಯ ಪಡೋ ಅಂಥದ್ದೇನಿಲ್ಲ. ಯಾಕಂದರೆ ಅವ್ರು ಆಲ್ರೆಡಿ ಎಕ್ಸ್ಟ್ರಾ ಚಾರ್ಜ್ ಮಾಡಿರ್ತಾರೆ. ಸೊ ಅದರಿಂದ ಅವ್ರು ಮಿಕ್ಸಿಂಗ್ ಮಾಡೋ ನೆಸೆಸಿಟಿ ಇರೋಲ್ಲ. ಮಿಕ್ಸಿಂಗು ಮಾಡಲ್ಲ ಅಂತ ಅಂದ್ಕೊಂಡಿದ್ದೀವಿ, ನಂಬಿಕೆ ಇಡಬೇಕಷ್ಟೆ. ಹಾಂ, ಕ್ಲೋಸು. ನಾವು ಕ್ಲೋಸ್ ಮಾಡಿಬಿಟ್ರಲ್ಲ ಇವತ್ತು. ಹಾಂ, ಹೇಳಿ ಬೈ. ಅಯ್ಯಪ್ಪ, ಎಷ್ಟು ಹೆಚ್ಕೊಂಬಂದು ಅವನ್ನೇ ಕೇಳಬೇಕು. ಇನ್ನೇನು ಬಿಡ್ತಾ ಇದ್ದಾರೆ. ರೆಡಿ ಟು ಎಂಟರ್. ಚೇಂಜ್ ಮಾಡಬೇಕು. ಯಾವುದೋ ಮೆಮೊರಿ ಕಾರ್ಡ್ ಕರೆಕ್ಟ್ ಆಗ್ತಾಯಿದೆ, ಬಟ್ ರೆಕಾರ್ಡ್ ಆಗುತ್ತೆ. ಅಯ್ಯೋ ಅಣ್ಣ, ಜಾಲಿಗೆ ಬಂದ. ಕ್ಲಿಯರ್ ಮಾಡಿದ್ದಾರೆ. ಇನ್ನೂ ಜಾಸ್ತಿ ಕ್ಲಿಯರ್ ಮಾಡಿದ್ದಾರೆ. ಹಾಂ, ಫುಲ್ ಚೆಲ್ಲ ಕೊಡ್ದಿದ್ದಾರೆ. ಮಂಜು ಕಾರ್ಡು ನೇತಾಡ್ತಾ ಇದೆ ಅಂತ ಹೇಳಿ. ಯಾರ್ದು ಪೆಟ್ರೋಲು? ನೀ हाँ देखो मजा ना, अभी मजा है. किधर है पेट्रोल बंक? पेट्रोल
ದುಕಾನು ಬ್ಲ್ಯಾಕ್ ಅಂತ ತಗೊಳ್ಳೋ, ಬ್ಲ್ಯಾಕಲ್ಲಿ ತೊಗೊಳ್ಳಿ. ಅದೇ ಅಂಗಡಿ ಇರುತ್ತಂತೆ, ಇರುತ್ತೆ ಅವ್ರಿಗೆ ಅದೇ ಬಿಸ್ನೆಸ್. ಅವ್ರು ಏನೋ ಮಾಡ್ತಾರೆ ಗಿಮಿಕ್, ಇಲ್ಲೇನೋ ಬೇರೆ ಗಿಮಿಕ್ ನಡೆಯುತ್ತೆ. ಇವರು ಅಂಗಡಿಯವರೆಲ್ಲ ಸೇರ್ಕೊಂಡೆ ಅವ್ರಿಗೆ ಇಷ್ಟು ಅಂತ ಒಂದು ದಿವಸ ಕ್ಲೋಸ್ ಮಾಡಿ ನಾನು ವ್ಯಾಪಾರ ಮಾಡ್ಕೊಂಡ್ಬಿಡ್ತೀನಿ ಅಂತ. ಹಾಂ, ತೋರಿಸ್ಬಿಟ್ಟು ಪೆಟ್ರೋಲ್ ಬಂಕ್ ಅಂತಾರಲ್ಲ ಪೆಟ್ರೋಲ್. भैया पेट्रोल मिलता है? पेट्रोल ए अंगड़ी अलरेडी भाई आव अंगड़ी अंते आव अंगड़ी ओ ನಾನು 4 ಲೀಟರ್ ಹಾಕ್ಸ್ಕೊತೀನಿ. ಎಲ್ಲ ಅರ್ಧ ಲೀಟರ್ ಐತಲ್ಲ. 1 2 3 4 ಅರ್ಮಪ್ಪ 130 ರೂಪಾಯಿ ಈ ಥರ ನಾಡೋಕ ಪೆಟ್ರೋಲ್ ಬಂಕ್ ಇಟ್ಕೊಂಡು ಎಲ್ಲ ಸ್ಕ್ಯಾಮು. ಮತ್ತು ಅದೇ ರೂಟು ಇನ್ನೊಂದು ಸ್ವಲ್ಪ ಹೊತ್ತಲ್ಲ ಆದರೆ ಇನ್ನೊಂದು ಇನ್ನೊಂದು 2 ಅವರ್ ಓಪನ್ ಇರುತ್ತಂತೆ, ತಿರ್ಗಾ ಕ್ಲೋಸ್ ಮಾಡ್ತಾರೆ. ಏನು ಎಲ್ಲ ಸ್ಕ್ಯಾಮು. 130 ರೂಪಾಯಿ ಪೆಟ್ರೋಲ್ ಬಂಕ್ ಇಟ್ಕೊಂಡು ಎಲ್ಲ ಲೋಕಲ್ ಅವರೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಅವ್ರಿಗೆ 100 ರೂಪಾಯಿ ಕೊಟ್ಬಿಟ್ಟು ಇವರೊಂದು 30 ರೂಪಾಯಿ ಎಕ್ಸ್ಟ್ರಾ. ಯಾಕಂದರೆ 92 ರೂಪಾಯಿ ಇದೆ ಪೆಟ್ರೋಲು, ಅವ್ರಿಗೆಲ್ಲ 100 ರೂಪಾಯಿ ಕೊಟ್ಟಿರ್ತಾರೆ, 30 ರೂಪಾಯಿ ಇವ್ರು ಹಾಕೋತಾರೆ. ಜಾಲಿ, ಓ ಜಾಲಿ. ಹಾಂ, ಕ್ಯಾಜೆ ಏನಿದು ಅವ್ರವ್ರು ಆಡಿರ್ಕೊಂಡು ಜಾಲಿ ಮಾಡಿ. ಕಾರು ಆಮೇಲೆ ಜಾಲಿ ಎಲ್ಲ ಖಾಲಿ. ಹೋಗಿ ಮುಂದಕ್ಕೆ ಜಾಗ ಇದೆಯಲ್ಲ. ಅಯ್ಯೋ ಅವಳು ನೋಡಿ ಹೆಂಗೆ ಮಾಡ್ತಾಳು, ಫುಲ್ಲು ರಸ್ಕೆತ್ ಬಿಡಿರಲ್ಲ. ಹೋಗು ಬಾಯ್. ಫುಲ್ಲು ಜಾಲಿ. ಸೊ ಫೈನಲಿ ವ್ಯಾಕ್ರಲ್ಲಿ ಪೆಟ್ರೋಲ್ ಬಂಕ್ ಸಿಕ್ತು ನೋಡಿ. 92 ರೂಪಾಯಿ ಇದೆ ಅಷ್ಟೇ. ಅವ್ರು ಇಸ್ಕೊಂಡಿದ್ದು 130 ರೂಪಾಯಿ. ಒಳ್ಳೆ ಸ್ಕ್ಯಾಮು. ಎಲ್ಲಿ ಹಣ ಯಾರ ಬರಲಿ ಪೆಟ್ರೋಲ್ ಹಾಕೋಕ್ಕೆ. ಅಂದಿವೆ ಹೋಗ್ಬೇಕಾದ್ರೆ ಸ್ವಲ್ಪ ನೋಡೋಕ್ಕೆ ಥಾಯ್ಲ್ಯಾಂಡ್ ಕಾನ್ಸೆಪ್ಟಲ್ಲಿ ಸ್ಟ್ರಕ್ಚರಲ್ಲಿದೆ ಟೆಂಪಲ್ಲು ನೋಡಿ. ಹೋಗ್ತಾ ನೋಡಿದ್ದೆ, ಈಗ ಟೈಮ್ ಇತ್ತು. ಸೇಮ್ ಇಲ್ಲಿ ಇದು ಟೆಂಪಲ್ ಸ್ಟ್ರಕ್ಚರ್ ನೋಡಿದ್ರೆ ಯಾವುದೋ ಥಾಯ್ಲ್ಯಾಂಡ್ಗೆ ಬಂದಿದ್ದೀವಲ್ಲ ಬಾಲಿಗೆ ಬಂದಿದ್ದೀವಿ ಅನ್ನೋ ಥರನೇ ಇದೆ. ಹೆಂಗಿದೆ ನೋಡಿ, ಲ್ಯಾಂಗ್ವೇಜಸ್ ಹಂಗೆ ಇದೆ. ಹೋಗ್ಬೇಕಾದ್ರೆ ಸ್ವಲ್ಪ ಈ ಬಾಲಿ ಮತ್ತು ಥಾಯ್ಲ್ಯಾಂಡಲ್ಲಿರೋ ಟೆಂಪಲ್ಸ್ ಥರ ಇತ್ತು, ಮುಂದೆ ಕಾಣಿಸ್ತಾ ಇರ್ಬೋದು. ಇಲ್ಲಿ ಇದೆ, ಅದಕ್ಕೆ ಒಂದ್ಸಲಿ ಹೆಂಗೋ ಥಾಯ್ಲ್ಯಾಂಡ್ಗಂತೂ ಹೋಗೋಕ್ಕಲ್ಲ ಬೈಕಲ್ಲಿ, ಅದಕ್ಕೆ ಒಂದ್ಸಲ ಬಂದಿದ್ದೀವಿ. ಸೇಮ್ ನೋಡೋಕ್ಕೆಲ್ಲ ವೈಬ್ಸ್ ಎಲ್ಲ ಹಂಗೆ ಇದೆ. ಎಲ್ಲ ಈಗ ಅಲ್ಲಿ ಫ್ರೂಟ್ ಜ್ಯೂಸ್ ಕುಡಿಯೋಣ ಅಂತ ನಿಲ್ಸಿದ್ದೀವಿ. ಸ್ವಲ್ಪ ಸುಸ್ತಾಗಿತ್ತು, ಹಂಗೆ ಫ್ರೂಟ್ ಜ್ಯೂಸು ಕುಡಿದ್ಬಿಟ್ಟು ಹೋಗೋಣ. ನಂದು ಇದು ಕೆರಡೆ ಆ್ಯಪಲ್ ಬೇಕು. ನಂದು ಅದು ಪೈನಾಪಲ್. ಕೆರಡೆ ಆ್ಯಪಲ್ ಕೊಡಿ ಹೇಳಿ ನಿಮಗೆ. ಹೆಂಗಿದೆ ನೋಡಿ ಗೋಲ್ಡನ್ ಟೆಂಪಲ್. ವಾಟ್ ಎ ಬ್ಯೂಟಿಫುಲ್. ಎಷ್ಟು ಪೀಸ್ ಆಗಿದೆ ಗೊತ್ತಾ.
ಇರೋದು. ಥಾಯ್ಲ್ಯಾಂಡಲ್ಲಿರೋ ಥರನೇ ಫೀಲ್ ಆಗ್ತಾಯಿದೆ. ಬಾಲಿ ಥಾಯ್ಲ್ಯಾಂಡಲ್ಲೆಲ್ಲ ಇದೇ ಥರನೇ ಟೆಂಪಲ್ಸ್ಗಳಿರುತ್ತೆ, ಒಳಗಡೆ ಬುದ್ಧ ಇರ್ತಾರೆ. ಫುಲ್ ಪೀಸು, ಎಷ್ಟು ಚೆನ್ನಾಗಿದೆ. ಗೋಲ್ಡ್ ಕೊಟ್ಟಿರೋ ಇದಕ್ಕೆ ಕಲರಿಂಗೆ ಒರಿಜಿನಲ್ ಗೋಲ್ಡ್ ಥರನೇ ಕಾಣಿಸ್ತದೆ. ಚೆನ್ನಾಗಿದೆ, ಒಳ್ಳೆ ವೈಬ್. ಅಲ್ಲೊಂದಿದೆ ತುಂಬ ತುಂಬ ಚೆನ್ನಾಗಿದೆ. ಓ ಮೈ ಗಾಡ್, ಸಡನ್ನಾಗಿ ಹೋಗ್ತದೆ ದಾರಿಲಿ ಕಾಣಿಸಿದ್ದು, ಅದಕ್ಕೆ ನಿಲ್ಲಿಸ್ತು ಈ ಜಾಗ. ಸೊ ಕಟ್ಟಿರೋ ಒಂದು ಸ್ಟ್ರಕ್ಚರ್ ಆಗಲಿ, ಇದೆಲ್ಲ ಯೂಸ್ ಮಾಡಿರೋ ಕಲರ್ ಪೇಂಟ್ಸು ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಿ. ಇದು ನೋಡೋಣ, ಕುಂಗ್ಮು ಕಾಮ್ ಆರ್ಡಿನೇಷನ್ ಹಾಲ್ ಡೊನೇಟೆಡ್ ಬೈ ಚೌಮೀನ್ ನಾಂಗ್ ಸಾತಿ ಮೀನ್ ನಾಂಗ್ ಸೋನಿಯಾ ಮೀನ್ ಚೌ ಆದಿತ್ಯ ಮೀನ್ ನಾಂಗ್ ಎಲಿಜಾ ಮೀನ್ ಎಲ್ಲ ಚೌ ಯಾಲಿ ಚೆನ್ನಾಗಿದೆ. ನೋಡಿ ಎಲ್ಲ ಮಕ್ಕಳು ಮಾಂಗ್ಸು ಎಲ್ಲ ಹೋಗ್ತಾವೆ ನೋಡೋಕ್ಕೆ. ಇಲ್ಲೇ ಒಂಥರ ಆಶ್ರಮ ಥರ. ಸೊ ಹೆಂಗೆ ನಾವು ಊರುಗಳ ಕಡೆ ನಮ್ಮ ಆಶ್ರಮಗಳು ನೋಡ್ತೀವಲ್ಲ ಹಂಗೆ. ಒಳಗಡೆ ಇರೋ ದೇವರು ಬಂದು ಬುದ್ಧ. ಸೊ ಬುದ್ಧನ್ನೇ ಪೂಜಿಸೋದು. ಅಸ್ಸಾಮ, ಅರುಣಾಚಲ್ ಹೋಗು, ಅಸ್ಸಾಮಾಗ ಬಾ. ಪೊಲೀಸ್ ನೋಡೋರು ಓಕೆ, ಇದೇ ಓಲಿ ಲಾಸ್ಟ್ ಮಾಡ್ರ ಅರುಣಾಚಲ್ ಅಷ್ಟೇ ಆಯ್ತು. ಬಾಯ್ ಅರುಣಾಚಲ್. 23 ದಿವಸದಿಂದ ಅರುಣಾಚಲ್ ಅಸ್ಸಾಂ ಸುತ್ತಿ ಫೈನಲಿ ಎಂಟರ್ ಟು ಅಸ್ಸಾಂ. ಅಸ್ಸಾಂನ ದಿಬ್ರುಗರಲ್ಲಿ ಇದ್ದೀವಿ. ಟೌನು ಸಿಟಿ ಲಾಡ್ಜು ಆಲ್ರೆಡಿ ಬುಕ್ ಆಗಿದೆ, ಹೋಗ್ತಾ ಇದ್ದೀವಿ. ನಮ್ದು ಹಂಗೆ ಬೆಳಗ್ಗೆ ಸಾಯಂಕಾಲ ಗಾಡಿ ಓಡಿಸು, ರಾತ್ರಿ ಅದ್ರ ಲಾಡ್ಜ್ ಹುಡುಕು ಮಲ್ಕೋ. ರಾಯಲ್ ಫೀಲ್ಡ್ ಇದೆ. ಸೊ ಜಾಗದಲ್ಲಿ ಎಕ್ಸ್ಪ್ಲೋರ್ ಮಾಡೋದು ಹಿಂಗೆ ನಮ್ಮದು. ಇಲ್ಲ ಇಲ್ಲಿ ಆಶ್ಚರ್ಯ ಆಗ್ತದೆ, ಎಲ್ಲ ಕಡೆ ಮಲ್ಕೊಂಡ್ಬಿಟ್ಟಿರೋರು ಮಾಮೂಲಿ ಥರ ಸಿಟಿ ಥರ ಇದೆ. ಯಾವುದು ದಿಬ್ರುಗಢ ದೊಡ್ಡ ಸಿಟಿ. ಕಾಸಾವಿಲ್ಲೋ ಮನೆ ಬಂತು ಇದೆ. ಫೈನಲಿ ಕಾಸಾವಿಲ್ಲೋ ಬಂತು. ಚೆನ್ನಾಗಿರೋ ತರ ಕಾಣಿಸ್ತಾ ಇದೆ. ಇದು ಹಿಂದೆ ರೋಡೆ, ಅದು ಅವಳು ಅವಾಗಿರೋ ಹೋಗಿದ್ದು ಇದು ಹಿಂದೆ ರೋಡು. ಈ ಕಡೆ ರೋಡು ಅದೇನಾಗಿದೆ ಲೊಕೇಶನ್ ಆ ಕಡೆ ತೋರಿಸ್ಬಿಟ್ಟಿದೆ. ಅಲ್ಲಿ ಹೊರಗಡೆ ಕುತ್ಕೊಂಡು ಹಾಕಿರ್ತಾರೆ, ಅದ ಆ ಕಡೆ ತೋರಿಸುತ್ತೆ ಲೊಕೇಶನ್. ಅದೇ ಪ್ರಾಬ್ಲಮ್ ಗೂಗಲ್ದು. ಅಪಾರ್ಟ್ಮೆಂಟ್ ಇದು ಸರ್ವಿಸ್ ಅಪಾರ್ಟ್ಮೆಂಟ್ ತರ. ಎಲ್ಲ ಹಾಕ್ಬೇಕು ಗಾಡಿ. ಇಲ್ಲ ಕಣ ಬಾ, ಹಿಂಗೆ ಈ ಕಡೆ ಅಲ್ಲಿ ಹಾಕ್ಬಿಡೋಣ ಬಾ. ಇಲ್ಲಿ ಯಾರು ಗಾಡಿ ಓಡೋದಿಲ್ಲ. ಅವ್ನು ಕೇಳೋಣ ಇರು. ಇಲ್ಲೇ ಬಾ, ಏನ್ ಕೇಳೋದು ಇಲ್ಲ ಅಂತ ಏನಿಲ್ಲ, ಇದು ಕರೆಕ್ಟ್ ಆಗಿದೆ. ಏನ್ ನಂದೇ ಮನೆ, ನಾವಿರೋತಂಗೆ ನಾವು ಹೇಳಲ್ವಾ, ನನಗೆಲ್ಲ ಗೊತ್ತಾಗ್ಬಿಡುತ್ತೋ. ಅದಕ್ಕೆ ದೊಡ್ಡವ್ರನ್ನ ಸ್ವಲ್ಪ ಮಾತು ಕೇಳಿ ಅನ್ನೋದು. ಓಕೆ, ಫೈನಲಿ ಸಿಕ್ತು.